ಇನ್ನು ಇತ್ತೀಚೆಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಾಗಮಲೆಗೆ ಹೋಗಬೇಕಾದ್ರೆ ಒಂದು ಚಿರತೆ ಬಾಲಕನ್ನ ಹೊತ್ತೊಯ್ದಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹದೇಶ್ವರ ವನ್ಯಧಾಮದ 4 ಅರಣ್ಯಾಧಿಕಾರಿಗಳಿಗೆ ನೋಟಿಸನ್ನು ಕೊಡಲಾಗಿದೆ. ಯಾಕೆ ಅಂದರೆ ಈ ಪಾದಯಾತ್ರೆಗೆ ಹೋಗೋರಿಗೆ 200 ರೂಪಾಯಿ ಶುಲ್ಕ ತಗೋತಾರೆ. ಆದರೂ ಪಾದಯಾತ್ರಿಗಳಿಗೆ ಅಲ್ಲಿ ರಕ್ಷಣೆ ಇರಲಿಲ್ಲ. ಪಾದಯಾತ್ರೆ ಪಥದಲ್ಲಿ ಸುರಕ್ಷಿತ ಬೇಲಿ ಇಲ್ಲ, ಮಾಹಿತಿ ಫಲಕ ಇಲ್ಲ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಅವರು ಈಗ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು 4 ವಾರದ ಒಳಗೆ ವರದಿಯನ್ನು ನೀಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನೂ ಇಲ್ಲ, ಅದೊಂಥರ ಕಾಡಿನ ಫೀಲ್ ಬರಬೇಕು ಅನ್ನೋ ಕಾರಣಕ್ಕೆ ಯಾವ ಫೆನ್ಸಿಂಗೂ ಹಾಕಿಲ್ಲ, ಯಾವ ನೇಮ್ ಪ್ಲೇಟ್ಗಳನ್ನೂ ಹಾಕಿಲ್ಲ, ಏನೂ ಇಲ್ಲ. ಅಲ್ಲಿ ಸುಮ್ಮನೆ ದುಡ್ಡು ಇಸ್ಕೊತಾ ಇದ್ರು ಅಷ್ಟೇ, 200 ರೂಪಾಯಿ 100 ರೂಪಾಯಿ. ಹಾಗಾಗಿ ಇವಾಗ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಅವರು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. 4 ಅರಣ್ಯಾಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. 4 ವಾರದೊಳಗೆ ವರದಿ ಕೊಡಬೇಕು. ಯಾಕೆ ನೀವು 200 ರೂಪಾಯಿ ಶುಲ್ಕ ಪಡೆದರೂ ಪಾದಯಾತ್ರಿಗಳಿಗೆ ರಕ್ಷಣೆಯನ್ನು ಕೊಡೋಕ್ಕಾಗಿಲ್ಲ ಹೇಳಿ ಅಂತ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಮಗು ಒಬ್ಬ ಮೃತಪಟ್ಟಿತ್ತು, ಬೆಂಗಳೂರು ಮೂಲದ ಮಗು, ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇನೆ. ಸೊ ಈ ಪ್ರಕರಣದಲ್ಲಿ ಇವಾಗ ಅರಣ್ಯಾಧಿಕಾರಿಗಳಿಗೆ ನೋಟಿಸ್ ಸರ್ವ್ ಆಗಿದೆ. ಉತ್ತರ ಕೊಡಬೇಕು. ಅವರು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿಲ್ಲ ಅಂತಂದರೆ ಕ್ರಮಕ್ಕೂ ಮುಂದಾಗ್ಬೋದು. ಲೋಕಾಯುಕ್ತದಲ್ಲಿ 4 ವಾರ ಟೈಮ್ ಕೊಟ್ಟಿದ್ದಾರೆ, ವರದಿ ಕೊಡಿ ಅಂತ.